ನನ್ನ ಸಹೋದ್ಯೋಗಿ ಶ್ರೀಪಾದ್ ಕೂಡ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ನೀವಿರೋ ಸ್ಥಳದಲ್ಲಿ ಹೇಗಿದೆ ಸನ್ನಿವೇಶ, ಸಿದ್ಧತೆ ಯಾವ ರೀತಿಯಲ್ಲಿ ನಡೆದಿದೆ? ಶ್ರೀಲಕ್ಷ್ಮಿ ರಾಜ್ಕುಮಾರ್, ಸಂಪೂರ್ಣ ಮೋದಿಮಯ ಆಗಿದೆ ಸಮಾವೇಶ ವೇದಿಕೆ. ಎಕ್ಸಾಕ್ಟ್ ಮುಂಭಾಗದಲ್ಲಿ ನಾನಿದ್ದೀನಿ. ಇಲ್ಲಿ ನೀವು ಜನರನ್ನ ಗಮನಿಸಬಹುದು, ಬಹಳ ಉತ್ಸಾಹ ಸಂತಸದಲ್ಲಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಅವ್ರ ಕಾತರದಿಂದ. ಕೆಲವು ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ನನ್ನಿಂದ ಆಗುತ್ತೆ. ನೋಡೋಣ ಏನು ಹೇಳ್ತಾರೆ ಜನ ಅಂತ ಹೇಳಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗಾಗಲೇ ಸೇರಿದ್ದಾರೆ. ಪ್ರಧಾನಿ ಮೋದಿ ಮೋದಿ ಅನ್ನುವಂತಹ ಘೋಷಣೆನ ಅವರು ಕೂಗ್ತಾ ಇದ್ದಾರೆ. ಮೋದಿ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಎಷ್ಟು ಎಕ್ಸೈಟ್ ಆಗಿದ್ದೀರಿ ನೀವು ಮೋದಿ ಅವ್ರನ್ನ ನೋಡೋಕೆ, ಏನು ಹೇಳ್ತೀರಿ? ಮೋದಿ ತುಂಬಾ ಖುಷಿ. ಈ ದೇಶ ಅಭಿವೃದ್ಧಿ ಮಾಡೋದ್ರಲ್ಲಿ ಪ್ರಥಮ ಆಗಿರೋದು ಇಂಥ ಪ್ರಧಾನಮಂತ್ರಿ ಇನ್ನೊಂದು ಯಾರು ಸಿಗಲ್ಲ. ಆದರೆ ನೆಕ್ಸ್ಟು ಯೋಗಿನಾಥ್ ಪ್ರಧಾನಮಂತ್ರಿ ಆಗಬೇಕು. ಮೋದಿ ಆದಮೇಲೆ ಮತ್ತೆ ಯೋಗಿನಾಥ್ ಆಗಬೇಕು. ಯೋಗಿನಾಥ್ ಮತ್ತೆ ಮೋದಿ ಆದಿನೇ. ನೋಡಿ ಒಂದು ನಿಮಿಷ ಇಲ್ಲಿ ಬನ್ನಿ, ಇಲ್ಲಿ ಒಂದು ನಿಮಿಷ ಇದನ್ನು ತೋರಿಸಿ. ಇಲ್ಲಿ ನೋಡಿ, ವೆಲ್ಕಮ್ ಚಾಮುಂಡಿ ಅವತಾರ ಮೋದಿಜಿ ಅಂತ ಒಂದು ಡಿಸ್ಪ್ಲೇ ಕಾರ್ಡ್ ಇಟ್ಕೊಂಡಿದ್ದಾರೆ. ಇದನ್ನು ತೋರಿಸಿ ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ಗೆ ತೋರ್ಸಕ್ಕೆ ಹೇಳ್ತೀನಿ. ಮೋದಿಜಿ ಲವ್ ಯು ಅಂತ ಹೇಳ್ಕೊಂಡು ವೆಲ್ಕಮ್ ಚಾಮುಂಡಿ ಅವತಾರ ಮೋದಿಜಿ. ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಹಿಡ್ಕೊಂಡು ನಿಂತಿದ್ದಾರೆ. ಹೇಳಿ, ಏನಿದ್ರ ಉದ್ದೇಶ? ಸರ್ ಅವ್ರು ಮಾಡಿರೋ ಅಭಿವೃದ್ಧಿ ಸರ್, ಮತ್ತೆ ಅವ್ರಂದ್ರೆ ನಮಗೆ ತುಂಬಾ ಇಷ್ಟ ಸರ್, ಅದಕ್ಕೆ ಈ ತರ ಮಾಡ್ಕೊಂಡ್ ಬಂದಿದ್ದೀವಿ. ಮೈಸೂರಿಗೆ ಬರ್ತಾ ಇರೋದು ಮೋದಿ, ಬಹಳ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಸರ್. ವಾತಾವರಣ ಹೆಂಗಿದೆ ಇಲ್ಲಿ ಮಹಾರಾಜರ ಬಗ್ಗೆ? ತುಂಬಾ ಚೆನ್ನಾಗಿದೆ ಸರ್. 3 ಲಕ್ಷ ಲೀಡಲ್ಲೇ ಗೆಲ್ತಾರೆ ಸರ್. ಫಸ್ಟ್ ಟೈಮಲ್ಲೇ ಸಖತ್ ಲೀಡಲ್ಲಿ ಗೆಲ್ತಾರೆ ಸರ್. ಏನಂತೀರಿ? ತುಂಬಾ ರೆಸ್ಪಾನ್ಸ್ ಇದೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಭರವಸೆ ಇದೆ. ಈಗ ಹೇಳ್ಬಿಟ್ಟು ಮಾಡದೇ ಇರೋದೆಲ್ಲ ಬೇರೆಯವರು, ನಮ್ಮ ಮೋದಿ ಅವರು ಕೊಟ್ಟ ಮಾತನ್ನ ನಡೆಸ್ತಾರೆ, ಅದು ನಮಗೆ ನಂಬಿಕೆ ಇದೆ. ಹೇಳಿ ಸರ್, ಏನು ಹೇಳ್ತೀರಿ? ನಮ್ಮ ಅಭಿವೃದ್ಧಿಗೆ, ನಮ್ಮ ಮಕ್ಕಳ ಫ್ಯೂಚರ್ಗೆ, ನಮ್ಮ ಅಭಿವೃದ್ಧಿಗೆ, ನಮ್ಮ ಮಕ್ಕಳ ಫ್ಯೂಚರ್ಗೆ ನಮಗೆ ಮೋದಿ ಬೇಕು. ನಾವು ಮೋದಿನೇ ಇಷ್ಟಪಡ್ತಾ ಇದೀವಿ. ಮೋದಿ ಬೇಕು ನಮಗೆ. ಮಕ್ಕಳು, ನಮ್ಮ ಮುಂದೆ ಮಕ್ಕಳ ಫ್ಯೂಚರ್ ನಮಗೆ ಮುಖ್ಯ. ನಮಗೆ ಮೋದಿ ಬೇಕು. ಮೋದಿಗೆ ಇಷ್ಟಪಡ್ತಾ ಇದೀವಿ ನಾವು. ಮೋದಿ ಮೋದಿ ಮೋದಿ. ಇಲ್ಲೇ ಮೈಸೂರು ಜೊತೆಗೆ ಸುತ್ತಮುತ್ತನೂ ಚೆನ್ನಾಗಿದೆಯಾ? ಚಾಮರಾಜನಗರ, ಮಂಡ್ಯ 3 ಕ್ಷೇತ್ರದಿಂದ ನಮಗೆ ಮೋದಿ ಬೇಕು. ಮೋದಿಯಿಂದ ಇದು ಚೆನ್ನಾಗಿದೆ ಸರ್. ನಮ್ಮ ಮೋದಿಯಿಂದ ಒಳ್ಳೆ ಅನುಕೂಲತೆ ಇದೆ. ನಮಗೆ ಮೋದಿ ಬೇಕು. ಮೋದಿ ಬೇಕು. ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ 3ಕ್ಕೂ ನಮ್ಮ ಮೋದಿನೇ ಬೇಕು. ದೇಶಕ್ಕಾಗಿ ನಮ್ಮ ಮೋದಿ ಬೇಕು. ಮೋದಿ ಯಾಕೆ ಬೇಕು? ದೇಶಕ್ಕೆ ಸೇವೆ ಮಾಡೋಕ್ಕೆ ಮೋದಿನೇ ಬೇಕು. ಸೇವೆ ಮಾಡಿದ್ದಾರೆ, ಜನಕ್ಕೆ ಒಳ್ಳೆ ಅನುಕೂಲತೆ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಮಹಾರಾಜರು ಇಲ್ಲಿ ಫಸ್ಟ್ ಫೇವರೇಟ್ ಆಗವ್ರೆ. ಕಾಂಗ್ರೆಸ್ ಡಮ್ಮಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಬಹುಮತದಿಂದ ಮೋದಿ ಗೆಲ್ತಾರೆ ಈ ಸತ. ಇಲ್ಲಿ ಮೋದಿ ಬರ್ತಾ ಇದ್ದಾರೆ. ಏನು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಮಾತಾಡಿ. ಎಷ್ಟು ಖುಷಿ ಇದೆ ನಿಮ್ಗೆ? ಏನ್ ತುಂಬಾ ಖುಷಿ. ಹೇಳಕ್ಕೆಲ್ಲ ಆಗಲ್ಲ. ಹೇಳಕ್ ಆಗ್ತಾ ಇಲ್ವಾ? ಒಳ್ಳೆ ಖುಷಿ ಪಡ್ತೀವಿ ಸರ್. ಮೋದಿಗೋಸ್ಕರ ಒಳ್ಳೆ ಖುಷಿ ಪಡ್ತೀವಿ. ದೇಶದ ಅಭಿವೃದ್ಧಿನ ಚೆನ್ನಾಗಿ ಮಾಡೋದ್ರಿಂದ ಮೋದಿ ಥರ ಪ್ರಧಾನಿ ಇನ್ಯಾರು ಆಗಲ್ಲ. ಆದರೆ ಈ ದೇಶದ ಅಭಿವೃದ್ಧಿಗೋಸ್ಕರ ತನ್ನ ಸಂಸಾರನೇ ದೂರ ಮಾಡಿ ಇವತ್ತು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರ್ತಕ್ಕಂಥ ಮೋದಿ ನಮ್ಮೆಲ್ಲರ, ನಮ್ಮ ದೇಶದ ಒಂದು ವ್ಯಕ್ತಿ. ಅಬ್ಕಿ ಬಾರ್ ಮೋದಿ ಸರ್ಕಾರ. ನಾನು ಯಾವ ಮೋದಿಜಿಯವ್ರು ಯಾವ ಸಮಾವೇಶನೂ ತಪ್ಪಿಸ್ದಿರ ಬರ್ತಾ ಇದ್ದೀನಿ. ಈ ಸಲನೂ ಅದೇ ಥರ ಬಂದಿದ್ದೀನಿ. ಅಬ್ಕಿ ಬಾರ್ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಮೋದಿ ಬರ್ತಾ ಇರೋದು ಬೂಸ್ಟರ್ ಡೋಸ್ ಸಿಕ್ಕಿದೆಯಾ? ಬಲ ಬಂದಿದೆಯಾ? ಎಸ್. ದೇಶದ ಹಿತಕ್ಕಾಗಿ ನರೇಂದ್ರ ಮೋದಿ ಅವರನ್ನೇ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈ ದೇಶ ಕಂಡ ಮೊದಲ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆದರೆ ಈ ದೇಶ ಮುಂದುವರಿಯುತ್ತದೆ. ಇಲ್ಲವಾದರೆ ಇಲ್ಲಿಗೆ ಸರ್ವನಾಶವಾಗುತ್ತದೆ. ಎಸ್, ಶ್ರೀಲಕ್ಷ್ಮಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮೋದಿ ಮೋದಿ ಅನ್ನುವಂತಹ ಜಯಘೋಷ ಇಲ್ಲಿ ಮಾತ್ರ ಮೊಳಗಿದೆ. ಅತ್ಯಂತ ಸಂತೋಷ, ಸಂತಸ. ಪ್ರಧಾನಿ ಮೋದಿ ಅವರನ್ನ ನಾವು ಕಣ್ ತುಂಬ್ಕೋಬೇಕು. ಅವರ ಸಾಧನೆ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಮೈಸೂರು ಸೇರಿದಂತೆ ಸುತ್ತಮುತ್ತ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ನಮ್ದೇ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಓವರ್ ಟು ಸ್ಟುಡಿಯೋ. ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್. ದಯವಿಟ್ಟು ಸಂಪರ್ಕದಲ್ಲಿರಿ. ಎಸ್, ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಇವತ್ತು ಬಿಲ್ಲವ ವೋಟ್ ಬ್ಯಾಂಕ್ ನಲ್ಲಿ ನರೇಂದ್ರ ಮೋದಿ ಅವರು ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕಡಲತಡಿ ಮಂಗಳೂರಿನಲ್ಲಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಬಿಲ್ಲವ ವೋಟ್ ಬ್ಯಾಂಕ್ ನಲ್ಲಿ ಇಂದು ನಮೋ ರ್ಯಾಲಿ, ಕಡಲತಡಿ ಮಂಗಳೂರಿನಲ್ಲಿ ಮೋದಿ ಮೇನಿಯಾ. ಕೇಸರಿಕೋಟೆಯಲ್ಲಿ ಮೊದಲ ಬಾರಿಗೆ ರೋಡ್ ಶೋ. ಇದು ತುಳುವರ ಹೊಸ ವರ್ಷ ಬಿಸು ಪರ್ವ ದಿನವೇ ಮತ ಶಿಕಾರಿಗೆ ಇಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೃದಯ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ.
ಬ್ರಹ್ಮರ್ಷಿ ನಾರಾಯಣಗುರು ವೃತ್ತದಿಂದ ರ್ಯಾಲಿ ಶುರುವಾಗುತ್ತೆ. ಬ್ರಹ್ಮರ್ಷಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರ್ಯಾಲಿ ಶುರು ಆಗುತ್ತೆ. 2 ಕಿಲೋಮೀಟರ್ ನವಭಾರತ್ ವೃತ್ತದವರೆಗೆ ಮೆಗಾ ರೋಡ್ ಶೋ ಅನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಮಂಗಳೂರಿನಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು ಭರ್ಜರಿ ಪ್ರಚಾರಕ್ಕೆ. ಬಿಜೆಪಿಯ ಕಾರ್ಯಕರ್ತರು ಇರ್ಬೋದು, ಹಾಗೆ ನರೇಂದ್ರ ಮೋದಿ ಅವ್ರನ್ನ ನೋಡಬೇಕು ಪ್ರಧಾನಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಂದಿ ಕೂಡ ಅಲ್ಲಿಗೆ ಬಂದಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ಸಂಜೆ ವೇಳೆಗೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ತಲುಪಲಿದ್ದಾರೆ. ಈ ಸಂದರ್ಭದಲ್ಲಿ ಮೆಗಾ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಆದರೆ ಈಗಾಗಲೇ ಎಲ್ಲ ಭರ್ಜರಿ ಸಿದ್ಧತೆ ಕೂಡ ನಡೆದಿದೆ. ಬಿಸುಪರ್ಬದ ದಿನ ಮಂಗಳೂರಿಗೆ ಮೋದಿ, ಅದರಲ್ಲೂ ಮಂಗಳೂರಿಗೆ ಮೋದಿ ಬರ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲೂ ಹಬ್ಬದ ದಿನ ಅವ್ರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ತಾ ಇರ್ತಾರ. ಹೂಮಳೆ ಗರೆದು ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರಸ್ತೆಯುದ್ದಕ್ಕೂ ಹೂಮಳೆ, ಪುಷ್ಪವೃಷ್ಟಿಯನ್ನ ಗರೆದು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ, ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೋಲಾರದಿಂದ ಮಂಗಳೂರಿಗೆ ಚೆಂಡು ಹೂ ತರಿಸಿದ್ದಾರೆ. 5,000 kg ಚೆಂಡು ಹೂವನ್ನ ತರಿಸಿದ್ದಾರೆ. ಅವರನ್ನ ಹೂಮಳೆ ಗರೆದು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ 10 ಮಹಿಳೆಯರು ಆ ಹೂ ಬಿಡಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.